ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅಪವಾದ ಇದು ದೇವಾನುದೇವತೆಗಳನ್ನೇ ಬಿಟ್ಟಿಲ್ಲ. ರಾಮ, ಸೀತೆ, ಕೃಷ್ಣ ಈಗ ಧರ್ಮಸ್ಥಳಕ್ಕೂ ಅಸ್ಥಿಪಂಜರದ ಪರೀಕ್ಷೆ ಎದುರಾಗಿತ್ತು. ಸದ್ಯ ದೊಡ್ಡ ಅಪವಾದದಿಂದ ಧರ್ಮಸ್ಥಳ ಪಾರಾಗಿದೆ. ಕೋಟ್ಯಂತರ ಭಕ್ತರ ಸನ್ನಿಧಿಯಲ್ಲಿ ಮತ್ತದೇ ಮಂತ್ರಘೋಷ ಮೊಳಗಿದೆ. ಖಾವಂದ್ರು ಸತ್ಯ ಹೊರಗಡೆ ಬರಲಿ ಅನ್ನುವಂಥ ಮಾತನ್ನ ಪುನರುಚ್ಚರಿಸಿದ್ದಾರೆ. ದಳಪತಿಗಳು ಧರ್ಮಸ್ಥಳ ಸತ್ಯ ಯಾತ್ರೆ ಮಾಡಿ ಹೆಗ್ಗಡೆಯವರಿಗೆ ಬೆಂಬಲ ಸೂಚಿಸಿದ್ದಾರೆ. ಧರ್ಮಸ್ಥಳ ಬೇಕಾದ್ರೆ ಬಹಳ ದೊಡ್ಡ ಪುಣ್ಯ ಮಾಡಿರಬೇಕಾದ್ರೆ ನನ್ನ ಸಹೋದರರು ನಾವೆಲ್ಲ ಬಹಳ ಪುಣ್ಯ ಮಾಡಿದ್ದೇವೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಮತ್ತೆ ಅನುಗ್ರಹ ಖಾವಂದ್ರ ಮೇಲೆ ಮೊದಲು ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಇವತ್ತು ಮತ್ತೆ ನವಚೈತನ್ಯ ಮೂಡಿತ್ತು. ಸುಳ್ಳಿನ ಕಾರ್ಮೋಡ ಸರಿದು ಮತ್ತೆ ಬೆಳ್ಮುಗಿಲಿನ ದರ್ಶನವಾಗಿತ್ತು. ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಖಾವಂದರಿಗೆ ಜಯ ಘೋಷ ಮೊಳಗಿತ್ತು. ಇದೊಂದು ಪುಣ್ಯ ಭೂಮಿ, ನಾವೆಲ್ಲರೂ ಪುಣ್ಯವಂತರು ಅಂತ ಭಕ್ತರಿಗೆ ಹೆಗ್ಗಡೆಯವರು ಸಂದೇಶ ರವಾನಿಸಿದ್ರು. ಧರ್ಮಸ್ಥಳದಲ್ಲಿ ಬೃಹತ್ ಧರ್ಮ ಸಂರಕ್ಷಣಾ ಸಮಾವೇಶ, ಜೈನ ಬಾಂಧವರಿಂದ ಜಾಥಾ, ಹೆಗ್ಗಡೆಯವರಿಗೆ ಬೆಂಬಲ. ಬೆಳಕು ಕಣ್ಣ ಮುಂದೆ ಇರೋದೆಲ್ಲ ಕಾಣ್ತದೆ. ಆದ್ರೆ ಇದು ಕೇವಲ ಬೆಳಕಲ್ಲ, ದರ್ಶನ ಎಂಬಂತೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋಕೆ ಹೆಣೆದಿದ್ದ ಷಡ್ಯಂತ್ರದ ಕಾರ್ಮೋಡ ಸರಿದಿದೆ. ಹೆಗ್ಗಡೆಯವರ ಕುಟುಂಬದಲ್ಲಿ ಮತ್ತದೇ ಸಂತಸ ಮನೆ ಮಾಡಿದೆ. ಧರ್ಮಸ್ಥಳದ ಮೇಲೆ ಭಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಇವತ್ತು ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ಬೆಳ್ತಂಗಡಿ ತಾಲೂಕಿನ ಜೈನ ಬಾಂಧವರು ಬೃಹತ್ ಧರ್ಮ ಸಂರಕ್ಷಣಾ ಸಮಾವೇಶವನ್ನ ಆಯೋಜಿಸಿದ್ರು. ಈ ಸಮಾವೇಶದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಅವರ ಪತ್ನಿ ಹೇಮಾವತಿ ಹೆಗಡೆ ಸೇರಿದಂತೆ ಸಹೋದರರು ಹಾಗೆ ಕುಟುಂಬ ಸದಸ್ಯರು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಎಸ್ಐಟಿ ತನಿಖೆಯಲ್ಲಿ ಅನೇಕ ವಿಷಯಗಳು ಹೊರಗಡೆ ಬರ್ತಾ ಇವೆ. ಆ ಎಲ್ಲ ತನಿಖೆಯ ವಿಷಯಗಳು ನಮಗೆ ಪೂರಕವಾಗಿರಲಿ ಎಂಬ ಮಾತುಗಳನ್ನ ಆಡಿದ್ರು. ಎಷ್ಟು ದೂರದವರು ಬಂದರೂ ಕೂಡ ಹತ್ತಿರದವರು ಯಾಕೆ ಬರ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಹಾಗಾಗಿ ನಮ್ಮ ಈ ಎಲ್ಲ ಸಮಾಜದವರು ಒಟ್ಟಾಗಿ ಇಲ್ಲಿಗೆ ಬಂದಿರುವಂಥ ನನಗೆ ತುಂಬ ನಮ್ಮ ಮಾತು ಕೇಳುವುದರಲ್ಲಿ ತುಂಬ ಸಂತೋಷ ಆಗಿದೆ. ಧರ್ಮಸ್ಥಳದಲ್ಲಿ ಜನ್ಮಸ್ಥಳ ಬೇಕಾದರೆ ಬಹಳ ದೊಡ್ಡ ಪುಣ್ಯ ಮಾಡಿರಬೇಕಾದ್ರೆ ನನ್ನ ಸಹೋದರರು ನಾವೆಲ್ಲ ಭಾಳ ಪುಣ್ಯ ಮಾಡಿದ್ದೇವೆ. ಈ SIT ಅಂತ ಏನು ಮಾಡಿದರೆ ಅದಕ್ಕೆ ತುಂಬ ವಿಷಯ ಹೊರಗೆ ಬರ್ತಾ ಇದೆ, ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಬರಬಂದ ವಿಷಯಗಳೆಲ್ಲ ನಮಗೆ ಪೂರಕವಾಗಿರಲಿ ನಮಗೆಲ್ಲ. ಜೆಡಿಎಸ್ ನಾಯಕರಿಂದ ಧರ್ಮಸ್ಥಳ ಸತ್ಯ ಯಾತ್ರೆ, NIA ತನಿಖೆಗೆ ನಿಖಿಲ್ ಕುಮಾರಸ್ವಾಮಿ ಆಗ್ರಹ. ಬುರುಡೆ ಕೇಸ್ನಿಂದ ಅಂತರ ಕಾಯ್ದುಕೊಂಡಿದ್ದ ಜೆಡಿಎಸ್ ಕೂಡ ಇವತ್ತು ಆ ಕಾಡಕ್ಕೆ ಇಳಿದಿತ್ತು. ಹಾಸನದಿಂದ ನೂರಾರು ಬಸ್ಗಳ ಮೂಲಕ ದಳಪತಿಗಳು ಧರ್ಮಸ್ಥಳ ಸತ್ಯ ಯಾತ್ರೆಯನ್ನ ಕೈಗೊಂಡಿದ್ರು. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಳಗ್ಗೆ ಆರಂಭವಾದ ಯಾತ್ರೆ ಮಧ್ಯಾಹ್ನದ ವೇಳೆಗೆ ಧರ್ಮಸ್ಥಳ ತಲುಪಿತು. ಬಳಿಕ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಿಂದ ದೇವಾಲಯದವರೆಗೆ ಜೆಡಿಎಸ್ ನಾಯಕರು ಪಾದಯಾತ್ರೆ ಮಾಡಿದ್ರು. ನಂತರ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡ್ಕೊಂಡ್ರು. ಬಳಿಕ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಜೆಡಿಎಸ್ ನಾಯಕರು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಸನ್ಮಾನಿಸಿ ಜೆಡಿಎಸ್ ನಾಯಕರು ನೈತಿಕ ಬೆಂಬಲವನ್ನ ಸೂಚಿಸಿದ್ರು. ಜೆಡಿಎಸ್ ನಾಯಕರೆಲ್ಲ ಧರ್ಮಸ್ಥಳದ ಜೊತೆ ಇರೋದಾಗಿ ಘೋಷಣೆ ಮೊಳಗಿಸಿದ್ರು. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ. ವಿಧಾನಮಂಡಲದ ಕಲಾಪದಲ್ಲಿ, ವಿಧಾನಸೌಧದ ಒಳಗಡೆ ಅಧಿವೇಶನ ನಡೀಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಇವತ್ತು ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ
ನೀವು ಆಫ್ ದ ರೆಕಾರ್ಡು ಮೈಕನ್ನು ಹಿಡ್ದಿರಾ, ಆಫ್ ದ ರೆಕಾರ್ಡ್ ನೀವು ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು, SIT ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ. ಈ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಆಗ್ರಹವನ್ನು ಮಾಡ್ತೇವೆ, ಒತ್ತಾಯವನ್ನು ಮಾಡ್ತೇವೆ ಅಂದರೆ ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸು ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು. ಧರ್ಮಸ್ಥಳದ ಮೇಲಿನ ಭಕ್ತರ ನಂಬಿಕೆ ಮತ್ತಷ್ಟು ಹೆಚ್ಚಾಗಿದೆ. ಶ್ರೀ ಕ್ಷೇತ್ರಕ್ಕೆ ಅಪಚ್ಯುತಿ ತರುವುದಕ್ಕೆ ಹೊರಟಿದ್ದಂಥ ಬುರುಡೆ ಗ್ಯಾಂಗ್ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಂಡಿದೆ. ಮಂಜುನಾಥನ ಸನ್ನಿಧಿಗೆ ಕಳಂಕ ತರೋಕೆ ಹೊರಟವರ ಸಂಹಾರಕ್ಕೆ ಶಿವರುದ್ರ ತಾಂಡವ ಶುರುವಾಗಿದೆ. ಪರೀಕ್ಷಿತ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.